सुशीलं सुमनसचरितं सुप्रेमवन्दितं सीते रामकथा हृदयम् ಕೌಸಲ್ಯ, ಸುಮಿತ್ರ, ಈ ಪಾಪಿಯನ್ನು ನೋಡಲು ಬಂದಿರ? ಹಾಗೇಕೆ ಹೇಳುವಿರಿ? ನಿಮಗೆ ಅತ್ಯಂತ ಸಂಕಟವನ್ನು ಕೊಟ್ಟುಬಿಟ್ಟೆ. ರಾಮನ ಯುವರಾಜ್ಯಾಭಿಷೇಕವನ್ನು ನೋಡಿ ಆನಂದ ಪಡಬೇಕಾಗಿದ್ದ ನಿಮಗೆ ಅವನ ವಿಯೋಗದಿಂದ ದುಃಖ ಸಾಗರದಲ್ಲಿ ಮುಳುಗಿ ಹೋಗುವಂತೆ ಮಾಡಿದೆ. ಅದು ನಮ್ಮ ಕರ್ಮಫಲ, ನೀವು ನೊಂದುಕೊಳ್ಳಬೇಡಿ. ಎಂದಿಗೂ ಯಾರನ್ನೂ ದೂರದ ನಿನ್ನ ಬಾಯಲ್ಲಿ ಇಂತಹ ಮಾತುಗಳು ಬರಲು ಸಾಧ್ಯ. ಆದರೆ ಅದರಿಂದ ನನ್ನ ಪಾಪ ಪರಿಹಾರವಾಗುವುದಿಲ್ಲವಲ್ಲ. ನಿನ್ನ ರಾಮ, ಸೀತೆ, ಲಕ್ಷ್ಮಣ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವುದಕ್ಕೆ ನಾನೇ ಕಾರಣನಾಗಿ ಬಿಟ್ಟಿನಲ್ಲ. ಕೈಕೇಯಿಗೆ ಕೊಟ್ಟ ವಚನವನ್ನು ಈಡೇರಿಸುವುದಕ್ಕೋಸ್ಕರ ಯಾವ ತಂದೆಯೂ ಮಾಡದಂತಹ ಕ್ರೂರ ಕಾರ್ಯವನ್ನು ನಾನು ಮಾಡಿದ್ದೇನೆ. ನಾನು ನಿಮ್ಮಗಳ ಅಪರಾಧಿ. ಕ್ಷಮಿಸಿ ಎಂದು ಕೇಳಲು ಕೂಡ ನನಗೆ ಅರ್ಹತೆ ಇಲ್ಲ. ಬೇಡ ಪ್ರಭು, ನೀವು ಮಹಾರಾಜರಾಗಿ ನಮ್ಮ ಬಳಿ ಕ್ಷಮಾಪಣೆಯನ್ನು ಕೇಳಬಾರದು. ನೀವು ಅಪರಾಧಿಯಂತೆ ತಲೆ ತಗ್ಗಿಸಬೇಡಿ. ನಾವು ನಿಮ್ಮ ಪತ್ನಿಯರು, ಸದಾ ನಿಮ್ಮ ಹಿತವನ್ನೇ ಬಯಸುವವರು. ನಿಮಗೆ ನಮಗಿಂತ ಹೆಚ್ಚು ಸಂಕಟವಾಗಿದೆ ಎಂದು ನಾವು ಬಲ್ಲೆ. ರಾಮನ ಮೇಲೆ ನಿಮಗೆಷ್ಟು ಪ್ರೇಮವಿದೆ ಎಂಬುದು ಇಡೀ ಅಯೋಧ್ಯೆಗೆ ಗೊತ್ತಿದೆ. ಈ ಕಾರ್ಯವನ್ನು ಮಾಡಲು ನಿಮಗೆ ಎಷ್ಟು ಅನಿವಾರ್ಯತೆ ಇದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ನಿಮ್ಮ ಮೇಲೆ ನಮಗೆ ಅನುಕಂಪವೂ ಮೂಡುತ್ತಿದೆ. ಪ್ರಭು, ಸ್ವತಃ ದುಃಖಿಗಳಾದ ನಾವು ನಿಮಗೆ ಸಮಾಧಾನ ಹೇಳಲಾರೆವು. ನಿಜವಾದ ಮಾತೆಂದರೆ ಇಡೀ ಅಯೋಧ್ಯೆಯಲ್ಲಿ ಎಲ್ಲರೂ ದುಃಖಿತರೆ. ಸಾಂತ್ವನ ಹೇಳುವವರು ಯಾರೂ ಇಲ್ಲ. ನಮ್ಮೆಲ್ಲರ ಪ್ರಭುವಾಗಿ ನೀವು ಧೈರ್ಯಗೆಡದೆ ಸಮಾಧಾನದಿಂದಿರಿ. ನಿಮ್ಮಗಳ ಔದಾರ್ಯ ಬಹಳ ದೊಡ್ಡದು. ಆದರೆ ನೀನು ಅಪರಾಧಿ ಎಂದು ನನ್ನ ಆತ್ಮಸಾಕ್ಷಿ ಚುಚ್ಚಿ ಕೊಲ್ಲುತ್ತಿದೆಯಲ್ಲ. ಅದಕ್ಕೇನು ಮಾಡಲಿ? ಪ್ರಭು, ಇದು ಯಾರ ಅಪರಾಧವೂ ಅಲ್ಲ. ವಿಧಿ ಸಂಕಲ್ಪ. ಬಯಸದೆ ಬಂದ ಸುಖಕ್ಕೆ ಸಂತೋಷ ಪಡುವಂತೆ ಬಯಸದೆ ಬಂದ ದುಃಖಕ್ಕೆ ಸಂಕಟ ಪಡಬೇಕು. ಬೇರೆ ದಾರಿಯೇ ಇಲ್ಲ. ಸುಖದಲ್ಲಿ ದುಃಖದಲ್ಲಿ ನಿನ್ನ ಗುಣ ಸಮಚಿತ್ತವೆಂಬುದು ನನಗೆ ತಿಳಿದಿದೆ. ನಿಮ್ಮ ಆಜ್ಞೆಯಂತೆ ನಾವು ಬಂದಿದ್ದೇವೆ. ನೀವು ಏನು ಹೇಳಿದರೂ ಮಾಡುತ್ತೇವೆ. ಕೌಸಲ್ಯ, ಸುಮಿತ್ರ, ಇನ್ನೇನು ಕೆಲವೇ ಕ್ಷಣಗಳು ಉಳಿದಿವೆ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ತೆರಳಲಿ. ನನ್ನ ಆಶೀರ್ವಾದಕ್ಕಾಗಿ ಇಲ್ಲಿಯೇ ಕಾಯುತ್ತಿದ್ದಾರೆ. ನಿಮ್ಮ ಸಮ್ಮುಖದಲ್ಲಿಯೇ ಅವರಿಗೆ ಆಶೀರ್ವಾದ ಮಾಡಬೇಕೆಂಬುದು ನನ್ನ ಬಯಕೆ.
ಕೌಸಲ್ಯ, ಸುಮಿತ್ರ, ನೀವಿಲ್ಲಿರುವಾಗಲೇ ರಾಮ ವನವಾಸಕ್ಕೆ ಹೋಗುವುದನ್ನು ವಿಮುಖಗೊಳಿಸಲು ಕಡೆಯದಾಗಿ ಪ್ರಯತ್ನ ಪಡುತ್ತೇನೆ. ನನ್ನ ಮಾತನ್ನು ಮೀರಿದರು ಮಾತೆಯ ಮಮಕಾರಕ್ಕಾದರೂ ಅವನು ತನ್ನ ಮನಸ್ಸನ್ನು ಬದಲಾಯಿಸ್ತಾನೋ ಏನೋ. ನೋಡೋಣ, ಪ್ರಯತ್ನವಷ್ಟೇ ನಮ್ಮ. ಸುಮಂತ್ರ. ಅಪ್ಪಣೆ ಪ್ರಭು. ರಾಮ, ಸೀತೆ, ಲಕ್ಷ್ಮಣನನ್ನು ಇಲ್ಲಿಗೆ ಬರುವಂತೆ ಹೇಳಿ. ಆಗಲಿ ಪ್ರಭು. ಮಹಾರಾಜರು ತಮ್ಮನ್ನು ಕಾಣಲು ಬಯಸುತ್ತಿದ್ದಾರೆ. ದಯಮಾಡಿ ಒಳಗೆ ಬನ್ನಿ. ಆಗಲಿ ಮಹಾಮಂತ್ರಿ ವರ್ಯ. ಸೀತೆ, ಲಕ್ಷ್ಮಣ, ಬನ್ನಿ, ತಂದೆಯವರ ಆಶೀರ್ವಾದವನ್ನು ಪಡೆಯುವುದು. ರಾಮಚಂದ್ರ, ತಂದೆಯವರೇ, ನಮ್ಮನ್ನು ಹರಸಿ ಕಳಿಸಿಕೊಡಿ. ಏನೆಂದು ಹರಿಸಲಿ? ಯಾವ ಮಾತುಗಳಿಂದ ನಿನ್ನನ್ನು ಹರಿಸಲಿ? ಯಾವ ತಪ್ಪನ್ನು ಮಾಡದ ನಿನ್ನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು, ಅಲ್ಲಿ ದಾರುಣವಾದ ಕಷ್ಟವನ್ನು ಅನುಭವಿಸು ಎಂದು ತಂದೆಯಾಗಿ ನಾನು ಹರಸಲೆ. ಇಲ್ಲ ರಾಮಚಂದ್ರ, ನನ್ನ ಪುತ್ರನಾಗಿ ಹುಟ್ಟಿ ನನ್ನ ಕಾರಣದಿಂದಲೇ ಕಡು ಕಷ್ಟಕ್ಕೆ ಗುರಿಯಾಗಬೇಕಾಯ್ತಲ್ಲ. ಇಡೀ ತಂದೆಯವರೇ, ತಮಗೆ ನನ್ನ ಮೇಲಿರುವ ಪ್ರೀತಿ ವಾತ್ಸಲ್ಯದಿಂದ ತಾವು ಧೃತಿಗೆಡಬಾರದು. ತಾವು ಕೊಟ್ಟ ವಚನ ಪಾಲನೆ ನನ್ನ ಧರ್ಮ. ಆ ವಚನ ಪಾಲನೆಗೆ ನಾನು ಸಂತೋಷದಿಂದಲೇ ವನವಾಸಕ್ಕೆ ಹೊರಟಿದ್ದೇನೆ. ಈಗ ನನ್ನೊಂದಿಗೆ ಸೀತೆ ಹಾಗೂ ಲಕ್ಷ್ಮಣನು ಬರುತ್ತಿದ್ದಾರೆ. ಅದು ಇನ್ನೂ ದಾರುಣ ರಾಮಚಂದ್ರ, ಇನ್ನೂ ದಾರುಣ. ಇಲ್ಲ ತಂದೆ, ಅದು ದಾರುಣವಲ್ಲ. ನನ್ನ ಜೀವದಂತಿರುವ ಸೀತೆ, ನನ್ನ ಪ್ರಾಣಕ್ಕಿಂತ ಮಿಗಿಲಾದ ಸೋದರ ಲಕ್ಷ್ಮಣ ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ನನ್ನೊಂದಿಗೆ ವನವಾಸಕ್ಕೆ ಬರುತ್ತಿದ್ದಾರೆ. ನಾನು ವನವಾಸದ ಕಷ್ಟಗಳನ್ನು ಎಷ್ಟು ವಿವರಿಸಿದರೂ ಅವರು ತನ್ನ ಹಠವನ್ನು ಬಿಡುತ್ತಿಲ್ಲ. ಅವರಿಗೂ ಅನುಮತಿ ನೀಡಿ ತಮ್ಮ ಶೋಕವನ್ನು ಬಿಡಿ ತಂದೆ. ರಾಮಚಂದ್ರ, ರಾಮಚಂದ್ರ, ನಾನು ರಾಜನಾಗಿದ್ದರೆ ತಾನೆ ನಿನಗೆ ಅರಣ್ಯವಾಸ, ಭರತನಿಗೆ ರಾಜ್ಯಾಭಿಷೇಕ. ಬೇಡ, ಈಗಿಂದ ಈಗಲೇ ನನ್ನನ್ನು ಬಂಧಿಸಿ ಸೆರೆವಾಸಕ್ಕೆ ಕಳುಹಿಸು. ಅಯೋಧ್ಯೆಗೆ ನೀನೇ ರಾಜನಾಗು. ಅಸಮರ್ಥನಾದ ರಾಜ ತಂದೆಯಾಗಿದ್ದರೂ ಸಹ ಅವನನ್ನು ಬಂಧಿಸುವುದು ಕ್ಷತ್ರಿಯ ಧರ್ಮವಾಗಿದೆ. ಆಗ ನಿನಗೆ ಅರಣ್ಯವಾಸವೂ ಇರುವುದಿಲ್ಲ, ಯಾರು ಶೋಕಿಸುವಂತೆಯೂ ಇರುವುದಿಲ್ಲ. ಬೇಗ ಕಾರ್ಯಪ್ರವೃತ್ತನಾಗು. ಶಾಂತಂ ಪಾಪಂ, ಶಾಂತಂ ಪಾಪಂ. ತಂದೆ, ಇದು ಧರ್ಮಸಮ್ಮತವಲ್ಲ. ರಾಮಚಂದ್ರ, ಧರ್ಮಸಮ್ಮತವಲ್ಲದಿದ್ದರೂ ಇದು ಲೋಕಸಮ್ಮತ. ಒಬ್ಬರ ಸ್ವಾರ್ಥಕ್ಕಾಗಿ ಮಿಕ್ಕೆಲ್ಲರೂ ದುಃಖ ಪಡುವುದನ್ನು ಧರ್ಮಸಮ್ಮತವೆಂದು ಏಕೆ ಮಾನ್ಯ ಮಾಡಬೇಕು? ಕ್ಷಮಿಸಿ ತಂದೆ, ಆದರೆ ಬೇಕಾದಾಗ ಬೇಕಾದಂತೆ ಧರ್ಮವನ್ನು ವ್ಯಾಖ್ಯಾನಿಸುವುದು ತಪ್ಪೆಂದು ನನ್ನ ಭಾವನೆ. ತರ್ಕದ ನೆಪವನ್ನು ಹುಡುಕಿ ಕರ್ತವ್ಯಚ್ಯುತರಾಗುವುದು ಬೇಡ. ಇಲ್ಲ ರಾಮಚಂದ್ರ, ನಾನು ಕೊಟ್ಟ ವರವನ್ನು ನೆರವೇರಿಸುವುದಕ್ಕೆ ನೀನು ಕಷ್ಟಪಡುವುದು ಧರ್ಮಸಮ್ಮತವೂ ಅಲ್ಲ, ತರ್ಕಸಮ್ಮತವೂ ಅಲ್ಲ. ತಂದೆಯ ನಂತರ ಅವರ ಅಧಿಕಾರಕ್ಕೆ ಬಾಧ್ಯನಾಗುವ ಪುತ್ರ
ಅವರು ಕೊಟ್ಟ ಮಾತನ್ನು ಪಾಲಿಸುವುದಕ್ಕೂ ಬಾಧ್ಯನಾಗುತ್ತಾನೆ ಅಲ್ಲವೇ? ವರವನ್ನು ಕೇಳಿದವರು ನನ್ನ ಕಿರಿಯ ಮಾತೆ, ಯುವರಾಜನಾಗುತ್ತಿರುವವನು ನನ್ನ ಕಿರಿಯ ಸೋದರ. ಸಂತೋಷ ಪಡಬೇಕಾದ ಸಂದರ್ಭದಲ್ಲಿ ಸಂಕಟ ಏಕೆ ಪಡಬೇಕು ತಂದೆ? ರಾಮಚಂದ್ರ, ನಿನ್ನ ವಿಯೋಗದಿಂದ ನಾನು ಮಾತ್ರ ದುಃಖಿಸುತ್ತಿಲ್ಲ. ಇಡೀ ಅಯೋಧ್ಯ ನಗರಿಯ ಪ್ರಜೆಗಳೆಲ್ಲರೂ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ. ನೋಡು, ಸಂಕಟದ ಬೆಂಕಿಯಲ್ಲಿ ಬೆಂದು ಹೋಗುತ್ತಿರುವ ಈ ತಾಯಂದಿರನ್ನು ನೋಡು. ಅವರನ್ನು ಸಂತೋಷವಾಗಿ ಸುಖವಾಗಿ ಇಡುವುದು ಪುತ್ರನಾದ ನಿನ್ನ ಕರ್ತವ್ಯವಲ್ಲವೇ? ಶ್ರೇಯಸ್ಕರವಾದ ಮಾರ್ಗದಲ್ಲಿ ನಡೆಯುತ್ತಿರುವ ಪುತ್ರನಿಗೆ ಆಶೀರ್ವದಿಸಿ ಬೆಂಬಲ ನೀಡುವುದು ಮಾತೆಯರ ಕರ್ತವ್ಯ ತಂದೆ. ನಾನು ನನ್ನ ಸತ್ಯದ ಮೇಲೆ, ನಾನು ಗಳಿಸಿರುವ ಪುಣ್ಯದ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನನಗೆ ರಾಜ್ಯವಾಗಲಿ, ಸುಖ ವೈಭವಗಳಾಗಲಿ, ತಂದೆ ತಾಯಿಯಾಗಲಿ, ಮಡದಿ ಸೋದರರಾಗಲಿ ನನಗೆ ಮುಖ್ಯವಲ್ಲ. ನನಗೆ ನನ್ನ ಧರ್ಮನಿಷ್ಠೆ, ಸತ್ಯ ಪಾಲನೆ ಮುಖ್ಯ. ಅದೇ ನನ್ನ ಪರಮ ಗುರಿ. ರಾಮಚಂದ್ರ, ಇಲ್ಲಿಯವರೆಗೂ ನಾನು ಪಟ್ಟ ಪ್ರಯತ್ನಗಳೆಲ್ಲವೂ ವಿಫಲವಾದವು. ನನ್ನ ಪುತ್ರ ಗುಣವಂತ, ಧರ್ಮಾತ್ಮ, ಸತ್ಯ ಪ್ರತಿಜ್ಞ ಎಂದು ಸಂತೋಷ ಪಡಲಿ, ಅಥವಾ ನನ್ನ ಪುತ್ರ 14 ವರ್ಷಗಳ ಕಾಲ ನನ್ನಿಂದ ದೂರವಾಗಿ ಅರಣ್ಯವಾಸವಾಗ್ತಾನೆ ಎಂದು ಸಂತೋಷ ಪಡಲಿ. ಏನು ಮಾಡಲಿ? ನಾನೇನು ಮಾಡಲಿ? ದುಃಖಿಸಬೇಡಿ ತಂದೆ. 14 ವರ್ಷಗಳು 14 ದಿನಗಳಂತೆ ಕಳೆದು ಹೋಗುತ್ತದೆ. ನಾನು ಮತ್ತೆ ಬಂದು ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತೇನೆ. ತಂದೆಯವರೇ, ಸಂತಾಪಗೊಂಡಿರುವ ನನ್ನ ಮಾತೆಯರನ್ನು ತಾವು ಸಂತೈಸಿ, ನಾವಿಲ್ಲದ ದುಃಖವನ್ನು ನನ್ನ ಮಾತೆಯರು ಮರೆಯುವಂತೆ ನೀವು ಅವರನ್ನು ಪ್ರೀತಿಯಿಂದ ಕಾಣಬೇಕು. ನಮಗೆ ಹರಸಿ ನಮ್ಮನ್ನು ಕಳುಹಿಸಿಕೊಡಿ. ನಮಗೆ ಹರಸಿ ನಮ್ಮನ್ನು ಕಳುಹಿಸಿಕೊಡಿ. ತಂದೆಯವರೇ, ನಮ್ಮ ಕುಲಕ್ಕೆ ಕಳಂಕ ತರುವಂತೆ, ತಮ್ಮ ಕೀರ್ತಿಗೆ ಕುಂದುಂಟು ಮಾಡುವಂತೆ ನಾನು ನನ್ನ ವನವಾಸದ ನಿರ್ಧಾರದಿಂದ ವಿಮುಖನಾಗಬಾರದು. ಇಂತಹ ಪ್ರಯತ್ನ ಮಾಡಿದ ನನಗೆ ಶುಭ ಕೋರಿ ಕಳಿಸಿಕೊಡಿ. ನಿನ್ನ ದೃಢ ನಿರ್ಧಾರದ ಮುಂದೆ ನನ್ನ ಮನಸ್ಸು ದುರ್ಬಲವಾಗಿ ಹೋಯಿತು. ಆಗಲಿ, ಇನ್ನಾವ ಕಾರಣಕ್ಕೂ ನಿನ್ನ ನಿರ್ಧಾರವನ್ನು ಬದಲಿಸುವ ಪ್ರಯತ್ನವನ್ನು ನಾನು ಮಾಡಲಿಲ್ಲ. ವನವಾಸವೇ ನಿನಗೆ ಶ್ರೇಯಸ್ಕರವಾಗಲಿ, ಇಹ ಪರಗಳ ಸಾಧನೆಗೆ ನೆರವಾಗಲಿ. ಕ್ರೂರ ಮೃಗಗಳಿಂದ, ಪ್ರತಿಕೂಲ ಹವಾಮಾನಗಳಿಂದ
ಅರಣ್ಯದಲ್ಲಿ ನಿನಗೆ ಯಾವ ರೀತಿಯಾದ ತೊಂದರೆಯೂ ಆಗದಿರಲಿ. ರಾಮಚಂದ್ರ, ನನ್ನೊಂದು ಕೋರಿಕೆಯನ್ನು ನಡೆಸಿಕೊಡ್ವಿ. ಕೋರಿಕೆಯನ್ನು ಬೇಡಿ ತಂದೆ, ಆದೇಶವೆಂದು ಹೇಳಿ. ನನ್ನ ವನವಾಸವನ್ನು ತಡೆಯುವ ಆದೇಶವಲ್ಲವಾದರೆ ನಾನು ತಮ್ಮ ಯಾವುದೇ ಆದೇಶವನ್ನು ಶಿರಸಾವಹಿಸಲು ಸಿದ್ಧನಾಗಿದ್ದೇನೆ. ರಾಮಚಂದ್ರ, ನೀನು ಸತ್ಯವಂತರು ಧರ್ಮನಿಷ್ಠನೂ ಆಗಿರುವುದರಿಂದ ಈ ಕೋರಿಕೆಯನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ. ಇದೊಂದೇ ಒಂದು ರಾತ್ರಿ ನೀನು ವನವಾಸಕ್ಕೆ ಪ್ರಯಾಣವನ್ನು ಬೆಳೆಸಬೇಡ. ಇದೆಂಥ ಬಯಕೆ ತಮ್ಮದು ತಂದೆ? ನಾವು ಇಂದೇ ಅರಣ್ಯಾಗಮನ ಮಾಡಬೇಕಲ್ಲವೇ? ನೀನು ವನವಾಸಕ್ಕೆ ಹೋಗಬೇಡವೆಂದು ನಾನು ಹೇಳುತ್ತಿಲ್ಲ ರಾಮಚಂದ್ರ. ಇದೊಂದೇ ಒಂದು ರಾತ್ರಿ ನಮ್ಮೊಂದಿಗೆ ಎದ್ದು ಬಿಡುವೆಂದು ಹೇಳುತ್ತಿದ್ದೇನೆ ಅಷ್ಟೇ. ಅದರಿಂದ ಲಾಭವೇನು ತಂದೆ? ಲಕ್ಷ್ಯವನ್ನು ಕಳೆದುಕೊಳ್ಳುವವನಿಗೆ ಕವಡೆ ಎಷ್ಟಾದರೂ ಲಾಭವಾಗಲಿ ಎಂಬುದೇ ನನ್ನ ಆಸೆ. ಕಂದ, ಇದೊಂದು ದಿನ ನಿನ್ನನ್ನು ಕಣ್ತುಂಬ ನೋಡುತ್ತಾ ಕಾಲ ಕಳೆಯುತ್ತೇನೆ. ನಿನ್ನದೇನಾದರೂ ಆಸೆಗಳಿದ್ದಲ್ಲಿ ಅದನ್ನು ತೀರಿಸಿಕೊಂಡು ನಂತರ ಪ್ರಯಾಣವನ್ನು ಬೆಳೆಸು. ನನಗಾಗಿ ಇಂತಹ ಕಠಿಣವಾದ ವನವಾಸವನ್ನೇ ನೀನು ಒಪ್ಪಿಕೊಂಡಿರುವಾಗ ನನಗಾಗಿ ಈ ಒಂದು ಚಿಕ್ಕ ಸಹಾಯವನ್ನು ಮಾಡಲಾರೆ? ಕ್ಷಮಿಸಿ ತಂದೆ, ಆದರೆ ನಾನು ಒಂದು ದಿನವೂ ಇಲ್ಲೇ ಇದ್ದರೆ ಕಿರಿಯ ಮಾತೆಯವರಿಗೆ ಕೊಟ್ಟ ವಚನವನ್ನು ತಪ್ಪಿದಂತೆ ಆಗುತ್ತದೆ ಅಲ್ಲವೇ? ರಾಮಚಂದ್ರ, ಒಂದೇ ಒಂದು ದಿನದ ಮಟ್ಟಿಗೆ ನನ್ನೊಂದಿಗೆ, ಈ ತಾಯಂದಿರೊಂದಿಗೆ ನೀನು ಕಾಲ ಕಳೆದು ಮೃಷ್ಟಾನ್ನ ಭೋಜನವನ್ನು ಉಂಡು ನಂತರ ಹೊರಟ್ರೆ ಆ ಕೈಕೇಯಿಗೆ ಆಗುವ ನಷ್ಟವಾದರೂ ಏನು? ಅವರು ಈ ಉಡುಗೆಗಳನ್ನು ತೊಡುವಂತೆ ಮಾಡುವುದು ಹೇಗೆಂದು ಮಹಾರಾಣಿಗೆ ಚೆನ್ನಾಗಿ ಗೊತ್ತು. ಸೀತೆ ಸಹನೆಗೆ ಸೋತಿತು, ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.